ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಪ್ರಿಯರೇ, ಇಂದು ಸಹ ಯೇಸು ಯೆರೂಸಲೇಮಿಗೆ ಅರಸನಂತೆ ಪ್ರವೇಶ ಮಾಡಿದ್ದಕ್ಕೆ 4 ಅರ್ಥಗಳನ್ನು ನಾವು ಈ ದಿನ ಕಲಿಯೋದಕ್ಕೆ ಹೋಗ್ತೇವೆ. ಖಂಡಿತವಾಗಿ ಕರ್ತನು ನಿಮ್ಮನ್ನು ಈ ಪ್ರಸಂಗದ ಮೂಲಕವಾಗಿ ಆಶೀರ್ವಾದ ಮಾಡ್ತಾರೆ. ಈ ಪ್ರಸಂಗ ಅನೇಕರಿಗೆ ನಮ್ಮ ಸಭೆಯಲ್ಲಿ ಆಶೀರ್ವಾದವಾಗಿತ್ತು, ನಿಮಗೂ ಸಹ ಆಶೀರ್ವಾದವಾಗುತ್ತೆ. ಕೇಳಿಸ್ಕೊಳ್ರಿ, ನೋಡ್ರಿ, ನಂಬ್ರಿ, ಆನಂದಿಸ್ರಿ. ಕೇಳ್ರಿ, ಅದೇ ಥರ ನೀವು ಕೇಳ್ರಿ. ಸ್ವಾಮಿ, ನೀನು ಮುಂದೆ ತಗ್ಗಿಸ್ಕೊಳ್ತೀನಪ್ಪ, ನಾನು ಎಜುಕೇಷನ್ ಮಾಡ್ತಾ ಇದ್ದೀನಿ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಈ ಕೆಲಸ ಮಾಡ್ತಾ ಇದ್ದೀನಿ, ಅಥವಾ ಗಾಡಿ ಓಡಿಸ್ತಾ ಇದ್ದೀನಿ. ಮೊನ್ನೆ ನಾನು ಹೇಳ್ದಲ್ಲ, ಯಾರನ್ನೋ ಗಾಡಿಯಲ್ಲಿ ಕರ್ಕೊಂಡು ಹೋದೆ ನಾನು. ದೇವರೇ, ನಾನು ಗಾಡಿ ಓಡಿಸೋಕ್ಕೆ ಗೊತ್ತಿಲ್ಲಪ್ಪ, ನನಗೆ ಸಹಾಯ ಮಾಡು. ಒಂದು ಪಾಸ್ಟ್ರಮ್ಮ ಹಿಂದೆ ಕೂತಿದ್ದಾರೆ. ಅವ್ರು ಏನು ಹೇಳ್ತಾರೆ ಗೊತ್ತಾ? ಈ ಪಾಸ್ಟ್ರ ಏನು ಹಿಂಗ ಓಡಿಸ್ತಾರೆ, ಯವನಸ್ಥ ಒಬ್ಬ ಓಡಿಸ್ತಾ, ಅಲೆಕ್ಸಾಂಡರ್ ಕುದುರೆ ಮೇಲೆ ಓಡಿಸ್ದಂಗೆ ಹಂಪುಗಳ ಮೇಲೆ ರವಂಚು ದೇವನ್ ಜ್ಞಾನ ಮಾಡ್ಗಾಂಡಿ. ತಗ್ಗಿಸ್ಕೊಳ್ರಮ್ಮ, ಅಮ್ಮ ತಗ್ಗಿಸ್ಕೊಳ್ಳಿ. ಹೆಣ್ಮಕ್ಳೇ, ನಿಮ್ಮ ತಂದೆ ತಾಯಿನ ಕೇಳ್ತೀನಿ ನಾನು, ವಾಟ್ ಆರ್ ಯು ಇನ್ ಯೋರ್ ಹೋಮ್ ಹೌಸ್? ಗಂಡು ಮಕ್ಕಳೇ, ನೀನು ಮಲಗಿದ ಹಾಸಿಗೆ ನೀನು ಎತ್ತಿಲ್ಲ ಅಂದರೆ, ಪ್ರಿಯನಾಗಿರುವ ನನ್ನ ಮಗನು ಈತನ ನಾನು ಮೆಚ್ಚಿಲ್ಲ ಅನ್ನೋದೇ ನಿನಗೆ ಆಕಾಶವಾಣಿ ಅಲ್ಲ, ಮನೆಯಲ್ಲಿ ಅಪ್ಪ ಅಮ್ಮಂದು ನೋಟ್ಲ ಒಚ್ಚೆ ಮಾಟ್ಲು. ಎಲ್ಲರೂ ಗಮನ ಇಡಿ, ನಿನಗೆ ಆಕಾಶವಾಣಿ ಆಗಲ್ಲ. 30 ವಯಸ್ಸುವರೆಗೂ ಯೇಸ್ವಾಮಿ ಯಾವ ಟ್ರಿಪ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಯಾರೂ ಗೊತ್ತಿಲ್ಲ ಅವ್ರಿಗೆ. ಪ್ರಿಯನಾಗಿರುವ ನನ್ನ ಮಗನು, ನೀನು ಚೆನ್ನಾಗಿರೋಕ್ಕೆ, ದೇವರಿಂದ ಸಾಕ್ಷಿ ಪಡೆಯೋಕ್ಕೆ ನಿನಗೆ ಹಣ ಇರಬೇಕು, ಅದಿರಬೇಕು, ಇದಿರಬೇಕಲ್ಲ. ಮನೆಯಲ್ಲಿ ನಿನ್ನ ವರ್ತನೆ ಇಸ್ ವೆರಿ ಇಂಪಾರ್ಟೆಂಟ್. ನಿನ್ನ ಗಂಡನೊಂದಿಗೆ ನೀನು ಯಾವ ರೀತಿ ಮಾತಾಡ್ತೀಯ, ಗಂಡಂದಿರೇ, ಗಂಡು ಮಕ್ಕಳೇ, ನಿಮ್ಮ ಹೆಂಡತಿಯೊಂದಿಗೆ, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮನ ಹತ್ರ ಯಾವ ರೀತಿ ಮಾತಾಡ್ತೀರ, ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಮನೆಯಲ್ಲಿ ನಾನು ನನ್ನ ಮಕ್ಕಳಿಗೆ ಹೇಳ್ಬಿಡ್ತೀನಿ, ಕೇಳಿ ನೋಡ್ರಿ ಅವ್ರನ್ನ. ನೀವು ಮನೆಯಲ್ಲಿ ಚೆನ್ನಾಗಿಲ್ವಾ, ಮನೆಯಲ್ಲಿ ಕೆಲಸ ಮಾಡಿಲ್ವಾ, ನನ್ನ ಹತ್ರ ನೀವು ಏನು, ಐ ಹ್ಯಾವ್ ಅ ಹೈ ಸ್ಟ್ಯಾಂಡರ್ಡ್ ಇನ್ ಲೈಫ್. ಅಟ್ಲೀಸ್ಟ್ ನನಗೆ ದೇವರು ನನ್ನ ಸ್ಟ್ಯಾಂಡರ್ಡ್, ಐ ಹ್ಯಾವ್ ಎ ಹೈ ಸ್ಟ್ಯಾಂಡರ್ಡ್ ಇನ್ ಮೈ ಲೈಫ್, ಇನ್ ಮೈ ಡಿಸಿಪ್ಲಿನ್. ನನ್ನ ಶಿಸ್ತು, ನನ್ನ ಕೆಲಸದಲ್ಲಿ ಸ್ಟ್ಯಾಂಡರ್ಡೇ ನಂದು ಬೇರೆ. ಬಿಬ್ಲಿಕಲ್ ಸ್ಟ್ಯಾಂಡರ್ಡ್ ತೊಗೊಳ್ತೀನಿ ನಾನು. ಬಟ್ ಆದರೆ ನಾನು ಏನು ಹೇಳ್ತೀನಿ ಗೊತ್ತಾ, ನನ್ನ 5 ಮಕ್ಕಳಿಗೂ, ನನ್ನ ಮೊಮ್ಮಕ್ಕಳಿಗೆಲ್ಲ ಏನು ಹೇಳ್ತೀನಿ ಗೊತ್ತಾ, ಮಕ್ಕಳೇ, ನೀವು ಮನೇಲಿ ಕೆಲಸ ಮಾಡಿಲ್ಲ, ಫರ್ಗೆಟ್ ಅಬೌಟ್ ಇಟ್, ಫರ್ಗೆಟ್, ಬಿಟ್ಬಿಡು. ನಾನು ಈಗಲೂ ಮನೇಲಿ ಕೆಲಸ ಮಾಡ್ತೀನಿ, ಕೇಳಿ ನೋಡಿ. ಸುಮ್ಮನೆ ಹೇಳ್ತಾ ಇಲ್ಲ, ಏನೋ ಬಡಾಯಿ ಕೊಚ್ಕೊಳಕ್ಕಲ್ಲ ನಾನು ಇರೋದು. ನಾನು ಹೇಳ್ತಾ ಇರೋದು, ಕಲೀರಿ, ಅವರಿಂದ ಕಲೀರಿ. ನಾನು ಯೇಸ್ವಾಮಿ ಹೆಂಗಿದ್ರು ಅಂತ ಕಲಿತಾ ಇದ್ದೀನಿ. ನನಗೆ ಆಶ್ಚರ್ಯ ಆಗಿದೆ ಏನಂದರೆ, ಮನೆಯಲ್ಲಿ ಏಸಪ್ಪ ಸೈಲೆಂಟ್గా ಉಂಡೆ, ಸೈಲೆಂಟ್ ಆಗಿದ್ರು. ಮತ್ತೆ ಪರಮಗೀತ 2ನೇ ಅಧ್ಯಾಯ 1ನೇ ವಚನ ಏನು ಬರೆದಿದೆ ನೋಡ್ರಿ ಇಲ್ಲಿ, ನಾನು ಬೈಲಿನ ನೆಲಸಂಪಿಗೆ, ಯಾನು ತಗ್ಗಿನ ನೇನು ಲೋಯ ತಾಮರಾನು. ನಾನು ತಾವರೆ ಅಂತ, ತಗ್ಗಿನ ಏನು ತಾವರೆ ನೋಡಿದ್ದೀರಾ? ಒಂದಿನ ಅದ್ರ ಬಗ್ಗೆ ಮಾತಾಡ್ತೀನಿ, ಯಾಕೆ ತಗ್ಗಿನ ತಾವರೆ ನೋಡಿ. ಎಂಥ ನೀರಿರಲಿ, ನೀವು ಯಾರು ತಾವರೆ ನೋಡಿದ್ರೆ, ನಾವು ಆವಾಗಿನ ಕಾಲದಲ್ಲಿ ನಮ್ಮ ಸಾತ್ನೂರು ಕೆರೆ ಹತ್ರ ನೋಡ್ತಾ ಇದ್ವಿ ಅಲ್ಲಪ್ಪ, ಸಾತ್ನೂರು ಕೆರೆ ತಾವರೆ ಇರ್ತಾಯಿತ್ತು. ನನಗೆ ಒಂದಿನ ಕ್ಯೂರಿಯಾಸಿಟಿ, ತಾವರೆ ನೋಡಿದ್ದೀರಮ್ಮ? ಹಾಂ, ಈ ತಾವರೆ ಏನು ಗೊತ್ತಾ, ನೀರು ಹೆಂಗೆ ಇರಲಿ ಅದರಲ್ಲಿ ಇರ್ತದೆ, ಐತೆ. ಆ ತಾವರೆ ಮೇಲೆ ನೀರಿರಲ್ಲ. ಗಮನ, ತಾವರೆ ಮೇಲೆ ನೀರಿರಲ್ಲ, ಆದರೆ ನೀರಿನಲ್ಲೇ ಇರ್ತದೆ. ಅದು ಭಾಳ ತಗ್ಗಿಸಲ್ಪಟ್ಟಂಥದ್ದು. ಬಟ್ ಇಟ್ ಈಸ್ ಆಲ್ವೇಸ್ ಲಿಫ್ಟೆಡ್ ಅಪ್. ಅದೇ ಥರ ನೀವು ತಗ್ಗಿಸ್ಕೊಳ್ರಿ ದೇವ್ರ ಮುಂದೆ.
ದೇವರು ನಿಮ್ಮನ್ನು ಹೆಚ್ಚಿಸಿದಾಗೆಲ್ಲ ತಗ್ಗಿಸ್ಕೊಳ್ರಿ. ಅದೇ ಯೇಸ್ವಾಮಿಯಲ್ಲಿ ಹೇಳಿದ್ದು. ಅಫ್ಕೋರ್ಸ್ ಇದು ಓದೋಕ್ಕೆ ನಮಗೆ ಟೈಮ್ ಇಲ್ಲ. 1 ಪೇತ್ರ 5:5 ಎಲ್ಲರೂ ಒಟ್ಟಿಗೆ ಹೋದ್ರಿ. 1 ಪೇತ್ರ 5:5 ಎಲ್ಲರೂ ಒಟ್ಟಿಗೆ ಹೋದ. ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಆಧೀನರಾಗಿರಿ. ನೀವೆಲ್ಲರೂ ದೀನ ಸಮಾನ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಾದರೂ ಕೃಪೆಯನ್ನು ಅನುಗ್ರಹಿಸುತ್ತೇನೆ. ಎಲ್ಲರೂ ಗಮನ ಇಡಿ. ಇದು ವಸ್ತ್ರ, ಇದು ಸೊಂಟ ಅಲ್ಲ, ರೈಟ್. ಮನೆಯಲ್ಲಿ ಹೆಣ್ಣು ಮಕ್ಕಳು ಸ್ತ್ರೀಯರು ಕೆಲಸ ಮಾಡಬೇಕಾದ್ರೆ, ಅಪ್ಪ ನನಗೆ ಗೊತ್ತು ನೀನು ಟಯರ್ಡು, ನನಗೆ ಗೊತ್ತು ಪೊನೆ ನಿಂಕ ವಚ್ಚಂಡಾವು, ನನಗೆ ಗೊತ್ತು, ಹೋಗ್ಬಿಟ್ಟು ಅಮ್ಮ ಯಾವ ರೀತಿ ಇದೆಯಾ, ಮಾಡ್ತಾ ಇದೆಯಾ, ವೆರಿ ಗುಡ್, ಏನಾದರೂ ಎಲ್ಲನೂ ಮಾಡಲ್ಲ, ಸ್ವಲ್ಪ ಮಾಡ್ತೀನಿ, ಕಲೀರಿ. ಮತ್ತು ನೀವು ಅಷ್ಟೇ. ಸರಿ, ಗಂಡ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ, ಸರಿ ಅವ್ರ ಕೆಲಸ ಏನು, ಅಲ್ಲೆಲ್ಲೋ ಅಂಗಡಿಗೆ ಹೋಗೋದು ತೊಗೊಂಬರ್ದಿಲ್ಲ, ಇಲ್ಲ ಅವನೇ ತೊಗೊಂಬರಲಿ ಬಿಡು ಅಂತ ನೀನು, ಇವರು ಅವಳೇ ಮಾಡಲಿ ಅಂತ ಇವರು ಮನೆಯಲ್ಲಿ ಪಾಕಿಸ್ತಾನ ಇಂಡಿಯಾ ಪಕ್ಕಾ ಕ್ರಿಕೆಟ್ ಮ್ಯಾಚ್ ಎಲ್ಲ ಮನೆಯಲ್ಲೆಲ್ಲ ಅಡುಗೆ ಮಾಡ್ತಾ ಇರ್ತಾರೆ, ಏನಾರು ಕೆಲಸ ಅವ್ರ ಹತ್ರ ಹೋಗ್ಬಿಟ್ಟು ಸೂಪರ್ ಅಂತನ್ರಿ. ನಾನು ಹಂಗೇನೆ ಹೇಳೋದು, ಹೇಳಿ ನಮ್ಮ ಮನೆಯಲ್ಲಿ ಕೆಲವು ಸಲ ಕೆಲವು ಕೆಲಸಗಳು ಹಂಗೆ ಹಿಂಗಿದ್ರು ಅಷ್ಟೇ ಹೇಳ್ಬಿಡ್ತೀನಿ, ಸೂಪರ್, ಆಹಾ ಉಪ್ಪು ಜಾಸ್ತಿ ಆಗ್ತಾರಿಲ್ಲ, ಸಕ್ಕರೆ ಜಾಸ್ತಿ, ನನ್ನ ಮನೇಲಲ್ಲ. ಅದೇ ಥರ ನಿಮ್ಮ ಮನೇಲಿ ಸಕ್ಕರೆ ಜಾಸ್ತಿನ ಬೇಕಾ, ನಿನಗೆ ಒಳ್ಳೆ ಊಟ ಬೇಕಾ, ಒಂದು ಒಳ್ಳೆ ವರ್ಡ್ ಹೇಳ್ಬಿಡು. ಕೆಲವು ಸಲ ಕೆಲವರು ಅಡ್ವಾಂಟೇಜ್ ತಗೊಳ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಯು ಸ್ಟಿಲ್, ಒಂದು ಮನೆ ಅಂದಮೇಲೆ ಮಾತು ಭಾಳ ಪ್ರಾಮುಖ್ಯ. ಒಂದು ಮನೆ ಅಂದರೆ ಕುಕ್ಕರಲ್ಲ, ಫ್ರಿಜ್ಜಲ್ಲ, ಅವನ್ನಲ್ಲ. ಒಂದು ಮನೆ ಅಂತಂದರೆ ಆ ಮನೆಯಲ್ಲಿರುವಂಥ ಟಿ ವಿ ಅಲ್ಲ, ಮತ್ತೊಂದಲ್ಲ, ಏನಲ್ಲ. ಒಂದು ಮನೆ ಅಂದರೆ ಮಾತು. ಎಲ್ಲ ಹೇಳಿ ಮಾತಂತ, ಎಲ್ಲ ಹೇಳಿ ಮಾತಂತ. ನಿನ್ನ ಮಾತು ಯಾವ ರೀತಿ ಇದೆ ನಿನ್ನ ಮನೆಯಲ್ಲಿ? ಸರಿ ಪಾಸ್ಟ್ರೇ, ಇಲ್ಲಿವರೆಗೂ ಹೆಂಗೆಂಗೋ ಇದ್ದೆ ಪಾಸ್ಟ್ರೇ, ಬಟ್ ಆದರೆ ಇನ್ಮೇಲೆ ನನ್ನ ಮನೆಯಲ್ಲಿ ನನ್ನ ಮಾತು ನನಗೆ ಸಹ ಮಾಡೋಕ್ಕಾಗಲ್ಲ ದೇವರೇ, ನಾನು ತುಂಬ ಟೆನ್ಷನ್ ಪರ್ಸನ್ನು, ಮಾತಾಡದೆ ನನ್ನ ಜೀವಮಾನನೇ ಒಂಥರ ಹಿಂಗಾಗೋಯ್ತು. ಭಯಪಡಬೇಡ, ದೇವರು ನಿನಗೆ ಕಟ್ಟಿ ಕೊಡ್ತಾರೆ ವರ್ಷಗಳನ್ನು. ಬಟ್ ಆದರೆ ನೀನು ಇವತ್ತು ತೀರ್ಮಾನ ಮಾಡು, ದೇವರೇ ಮನೆಯಲ್ಲಿ ನಾನು ಚೆನ್ನಾಗಿರ್ತೀನಪ್ಪ. ಹೆಂಡತಿಯರೇ, ನಿಮ್ಮ ಮನೆಯಲ್ಲಿ ಫಸ್ಟು ನಿಮ್ಮ ಗಂಡನಿಗೆ ಊಟ ಹಾಕಿ, ನಿಮ್ಮ ಮಕ್ಳಿಗೆ ಊಟ ಹಾಕಿ, ಆಮೇಲೆ ಹೊರಗಡೆಯವ್ರಿಗೆ ಹಾಕಿ. ಯಾರಾಗ ಮಾಡ್ತಾ ಇದ್ದೀರ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಕೇಳಿ. ಎಷ್ಟೋ ಜನ ಏನು ಗೊತ್ತಾ, ತಮ್ಮ ಮನೆಯಲ್ಲಿರೋರ್ಗೆ ಊಟ ಹಾಕಲ್ಲ, ಯಾರಿಗೋ ಊಟ ಹಾಕಲ್ಲ. ಯಾಕೆ? ದಟ್ಸ್ ರಾಂಗ್, ವೆರಿ ವೆರಿ ರಾಂಗ್. ಐ ಆಮ್ ಸಾರಿ. ನಿಮ್ಮ ಮನೆಯಲ್ಲಿರೋ ತಂದೆ ತಾಯಿಗಳಿಗೆ, ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿರೋ ಹೆಂಡತಿ ಗಂಡನಿಗೆ ಫಸ್ಟ್ ಊಟ, ದೆನ್ ಗಿವ್ ಸಂಬಡಿ ಎಲ್ಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ನೀನು ಅಷ್ಟೇ, ನಿನ್ನ ಮನೆಯಲ್ಲಿರೋರಿಗೆ ಮೊಟ್ಟೆ ಪಪ್ಸ್ ತೊಗೊಂಬ, ಫಸ್ಟು ವೆಜ್ ಪಪ್ ತೊಗೊಂಬ, ಅಥವಾ ಏನಾದರೂ ತೊಗೊಂಬ. ನಿನ್ನ ಮನೆಯಲ್ಲಿರೋರು ಎಲ್ರಿಗೂ ತೊಗೊಂಬ, ಯಾರಿಗೋ ಒಬ್ರಿಗೆ ತಂದುಬಿಟ್ಟು ಏನನ್ನು 3 ತರದೇ ಇರೋದು ರಾಂಗ್. ಎಲ್ರಿಗೂ ತೊಗೊಂಬ, ಇಲ್ಲ ತೊಗೊಂಬರ್ಬೇಡ. ಯಾಕೆ ಎಲ್ಲರೂ ಒಂದೊಂದು ಥರ ಬೇಲಿಯಲ್ಲಿ ಕುಳಿತುಕೊಂಡಂಥ ಸಿಂಹ ಥರ ನನ್ನ ನೋಡ್ತಾ ಇದ್ದೀರಾ? ಪರವಾಗಿಲ್ಲ, ಇದು ಐ ಲವ್ ಯು ಸೋ ಮಚ್ ಇನ್ ಗಾಡ್. ಆದ್ದರಿಂದ ನಾನು ಇದನ್ನೆಲ್ಲ ಹೇಳಲೇಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಮನೆಯಲ್ಲಿರೋರನ್ನ ಪ್ರೀತಿ ಮಾಡಿರಿ, ನಿಮ್ಮ ಮನೆಯಲ್ಲಿರೋರನ್ನ ಸನ್ಮಾನಿಸ್ರಿ, ನಿಮ್ಮ ಮನೆಯಲ್ಲಿರೋರಿಗೆ ನೀವು ಮಾಡಿರಿ ಖಂಡಿತವಾಗಿ. ಆಮೇಲೆ ದೇವರೇನು ಮಾಡ್ತಾರೆ, ನಿನ್ನ ಯೆರೂಸಲೇಮ್ ಆದಮೇಲೆ ನೆಕ್ಸ್ಟು ನಿನ್ನನ್ನು ಯೂದಾಯ ಕರ್ಕೊಂಡು ಹೋಗ್ತಾರೆ. ಬಾ ಮಗನೇ, ನಿನ್ನ ಮನೆಯಲ್ಲಿ ಚೆನ್ನಾಗಿದ್ದೆ. ಯೇಸುಸ್ವಾಮಿಗೆ ಹೇಳಿದ್ರು, ಪ್ರಿಯನಾಗಿರುವ ನನ್ನ ಮಗನ ಈತನ ನಾನು ಮೆಚ್ಚಿದ್ದೇನೆ, ಬಾ ಆಚೆ ಬಾ. 3 ವರ್ಷದ ಲೋಕನ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ರು. ನೀನು ನಾನು ಹೇಳೋದು ನಿಮ್ಮ ಮನೆಯಲ್ಲಿ, ಇದು ಫ್ಯಾಕ್ಟು ನಾನು ಹೇಳ್ತೀನಿ ಕೇಳಿ. ಎಷ್ಟೋ ಜನ ನಿಮ್ಮ ಮನೆಯವರಿಗೆ ಕರೆಕ್ಟಾಗಿ ಊಟ ಆಗ್ತಾ ಇಲ್ಲ. ಫಿನಿಶ್. ಫಸ್ಟ್ ಹಂಗೆಲ್ಲ ಹೇಳ್ಬೇಡಿ, ಅದೇನು ನಿಮ್ಗೆ ಗೊತ್ತಾ? ಸಾರಿ ಮಾಡ್ಕೊಳ್ರಿ. ನಿಮ್ಮ ಮನೆಯಲ್ಲಿರೋ ನಿಮ್ಮ ಗಂಡನಿಗೆ, ನಿಮ್ಮ ಮಕ್ಕಳಿಗೆ ಕರೆಕ್ಟಾಗಿ, ನಿಮ್ಮ ಗಂಡನಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಪ್ಪ ಅಮ್ಮನ ನೀವು ಕರೆಕ್ಟಾಗಿ ನೋಡ್ಕೊಳ್ತಾ ಇಲ್ಲ. ಫಿನಿಶ್. ನಾನು ಸತ್ಯ ಹೇಳ್ತಾ ಇದ್ದೀನಿ. ನೀವು ಬೇರೆಯವ್ರಿಗೆಲ್ಲ ಏನೇನೋ ತಂದು ಕೊಡ್ತೀರಾ, ಬೇರೆಯವ್ರಿಗೆಲ್ಲ ಏನೇನೋ ಕೊಡ್ತೀರಾ, ಬೇರೆಯವ್ರಿಗೆಲ್ಲ ಮೊಟ್ಟೆ ಪಪ್ಸು, ಬೇರೆಯವ್ರಿಗೆಲ್ಲ ಇಲ್ಲಿ ಡ್ರೀಮ್ ಕೆಫೆ, ಬೇರೆಯವ್ರಿಗೆಲ್ಲ ಯಾವ್ಯಾವ ಕೆಫೆ, ಬೇರೆಯವ್ರಿಗೆಲ್ಲ ವಿಧಾನಸೌಧ. ಅವಳಿಗೆ ಮಾತ್ರ ಸೌದೆ ಮುಂದೆ ಕೂತ್ಕೊ, ಹೊಗೆ ರಾಣಿ ಥರ ಹೊಗೆ ಕುಡ್ಕೊಂಡು ಕೂತ್ಕೊಳ್ಳೆ. ಸರಿನಾ? ಇದೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ತಂದೆ ತಾಯಿಗಳಿಗೂ ನಿಮ್ಮ ಮನೆಯಲ್ಲಿ ಮರ್ಯಾದೆ ಕೊಡಿ. ಎಷ್ಟು ತಂದೆ ತಾಯಿಗಳು ಇವತ್ತು ಕಣ್ಣೀರಿಡ್ತಾ ಇದ್ದಾರೆ ಗೊತ್ತಾ? ಮಕ್ಕಳೇ ಒಳ್ಳೇದಾಗಲ್ಲ. ಸಾರಿ ಟು ಸೇ ದಿಸ್. ಪ್ರಿಯರೇ, ನಾನು ನಂಬ್ತೀನಿ ಈ ಒಂದು ಪ್ರಸಂಗ
ನಿಮಗೆ ನಿಜವಾಗಲೂ ಆಶೀರ್ವಾದವಾಗಿತ್ತು ಎಂಬುದಾಗಿ ಯೇಸುವನ್ನು ಅರಸನಂತೆ ನೀವು ಸ್ವೀಕಾರ ಮಾಡಿರಿ. ಖಂಡಿತವಾಗಿ ನಿಮ್ಮ ಜೀವಮಾನದಲ್ಲಿ ನೀವು ಅದ್ಭುತಗಳನ್ನು ಕಾಣ್ತೀರಾ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ನೀವು ಈ ಸಂದರ್ಭದಲ್ಲಿ ತಂದೆಯಾದ ದೇವರೇ ನಮ್ಮೊಂದಿಗೆ ಈ ಒಂದು ವಾಕ್ಯದ ಮೂಲಕವಾಗಿ ಮಾತನಾಡೋದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ನಮ್ಮ ನೀನೇ ಬಲಪಡಿಸು, ನಮ್ಮ ನೀನೇ ನಡೆಸು. ಮುಖ್ಯವಾಗಿ ದೇವರೇ, ಯಾರ್ಯಾರು ಇವತ್ತು ಯೇಸುವನ್ನು ತಮ್ಮ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸ್ಕೊಂಡಿದ್ದಾರೋ, ನಿನ್ನನ್ನು ತಮ್ಮ ಅರಸನಂತೆ ಸ್ವೀಕಾರ ಮಾಡಿದ್ದಾರೋ ಅವ್ರನ್ನ ಆಶೀರ್ವಾದ ಮಾಡು. ಯಾರೂ ನರಕಕ್ಕೆ ಹೋಗ್ಬಾರ್ದಪ್ಪ, ಎಲ್ಲರೂ ಪರಲೋಕ ರಾಜ್ಯಕ್ಕೆ ಸ್ವಾಧೀನವಾಗಬೇಕು. ನಿನ್ನನ್ನು ಅರಸನಂತೆ ಸ್ವೀಕಾರ ಮಾಡಿದ ಎಲ್ಲರಿಗೂ ನೀ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿ
ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ.